ನಮ್ಮ ತಾಲೂಕಿನ ಶಾಸಕರಾದಂಥ ಶ್ರೀಮಾನ್ ಟಿ.ಬಿ. ಜಯಚಂದ್ರ ಸಾಹೇಬ್ರವರಿಗೆ ಮೊದಲನೇ ಕಂತಿನಲ್ಲಿ ಅವರಿಗೆ ಕ್ಯಾಬಿನೆಟ್ಟಲ್ಲಿ ಯಾವುದೇ ಮಂತ್ರಿ ಸ್ಥಾನನ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ತಾರೀಕು 23/12/2025 ಕುಂಚಿಟಿಗರ ಹಾಸ್ಟೆಲ್ನ ಒಂದು ಸಂಯೋಜನೆಯೊಂದಿಗೆ ನಮ್ಮ ಕ್ಷೇತ್ರದ ಎಲ್ಲ ಜನರು ಸೇರಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿಕೊಂಡು ಜಯಚಂದ್ರ ಅವರಿಗೆ ಈ ಬಾರಿ ಆದರೂ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋದು ಎಲ್ಲ ಜನತೆಯ ಅಭಿಲಾಷೆ ಆಗಿದೆ. ಆದ್ದರಿಂದ ತಾರೀಕು 23/12/25 ಸಾಯಂಕಾಲ 5 ಗಂಟೆಗೆ ಶಿರಾ ನಗರದಲ್ಲಿ ಪಂಜಿನ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಜಯಚಂದ್ರ ಅವ್ರಿಗೆ ಯಾಕೆ ಮಂತ್ರಿ ಸ್ಥಾನನ ಕೊಡಬೇಕು ಅಂತಂತಂದರೆ, ನಮ್ಮ ತಾಲೂಕು ಬರಡು ಭೂಮಿ. ಅವರು ನಮ್ಮ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ತಾಲೂಕು ಒಂದು ಬರಡು ಭೂಮಿಯಾಗಿತ್ತು. ಅವರು ಶಿರಾ ತಾಲೂಕಿಗೆ MLA ಆದಮೇಲೆ ಹೇಮಾವತಿ ನೀರನ್ನು ಹರಿಸಿ ಕಳ್ಳಂಬಳ್ಳಿ ಕೆರೆ ತುಂಬಿಸಿದ್ದಾರೆ, ಮತ್ತು ಶಿರಾ ಕೆರೆಗೆ ತುಂಬಿಸಿದ್ದಾರೆ, ಮತ್ತು ಮೊದಲೂರು ಕೆರೆಯನ್ನು ಸಹ ತುಂಬಿಸಿ ಸುಮಾರು ಹುಲಿಕುಂಟೆ ಹೋಬಳಿ ಹಾಗೂ ಕಸ್ಬಾ ಹೋಬಳಿಯ ಸುಮಾರು ಗ್ರಾಮಗಳಿಗೆ ಹಾಗೂ ಮಡಕಶಿರಾ ತಾಲೂಕಿನ ಕೆಲವು ಗ್ರಾಮಗಳಿಗೆ ಹಾಗೂ ಪಾವಗಡ ತಾಲೂಕಿನ ಕೆಲವು ಗ್ರಾಮಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗೋ ರೀತಿಯಲ್ಲಿ ಅವರು ಮೊದಲೂರು ಕೆರೆಗೆ ನೀರು ಕೊಟ್ಟಿರೋದ್ರಿಂದ ಅದು ಸಾಧ್ಯವಾಗಿದೆ. ಆದ್ದರಿಂದ ಇವತ್ತು ಆ ನೀರೇನಾದರೂ ಬರದೇ ಇದ್ದಿದ್ರೆ ಖಂಡಿತವಾಗೂ ಜನ ಕುಡಿಯೋಕ್ಕೂ ಸಹ ನೀರು ಪರದಾಡಬೇಕಾಯಿತು, ಹಾಗೂ ಪಶು ಪಕ್ಷಿಗಳಿಗೂ ಸಹ ಪ್ರಾಣಿಗಳಿಗೂ ಸಹ ನೀರು ಕುಡಿಯೋಕ್ಕೆ ಇರಲಿಲ್ಲ, ಅಂಥ ಪರಿಸ್ಥಿತಿ ಬಂದೋಗೋದು. ಆದ್ದರಿಂದ ಅವರು ನೀರಾವರಿಯ ಬಗ್ಗೆ ಬಹಳ ದೂರಾಲೋಚನೆ ಮಾಡಿ ನಮ್ಮ ಶಿರಾ ತಾಲೂಕಿಗೆ ಹೇಮಾವತಿ ನೀರನ್ನು ತಂದಿದ್ದಾರೆ. ಹಾಗೂ ಅದರ ಜೊತೆಗೆ ಅಪ್ಪರ್ ಭದ್ರಾ ಆಗಲಿ, ಎತ್ತಿನಹೊಳೆ ಆಗಲಿ, ಈ ಎಲ್ಲ ಪ್ರಾಜೆಕ್ಟ್ಗಳಿಗೆ ಮುಖ್ಯ ರೂವಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಹಾಗೂ ಅಪ್ಪರ್ ಭದ್ರಾ, ಹೇಮಾವತಿ ಹಾಗೂ ಎತ್ತಿನಹೊಳೆ ನೀರನ್ನು ನಮ್ಮ ತಾಲೂಕಿಗೆ ತರೋಕ್ಕೆ ಶತಪ್ರಯತ್ನ ಮಾಡಿ ಅದನ್ನೆಲ್ಲನ ಹೋರಾಡಿ ಒಂದು ಘಟ್ಟವನ್ನು ತಲುಪಿಸಿದ್ದಾರೆ. ಆದ್ದರಿಂದ ಅವ್ರಿಗೆ ನಾವು ಈಗ ಮಂತ್ರಿಗಿರಿ ಕೊಡೋದ್ರಿಂದ ಅವ್ರಿಗೆ ಹೆಚ್ಚಿನ ಶಕ್ತಿ ಬರುತ್ತೆ, ಹಾಗೂ ಅವ್ರಿಗೆ ಕೆಲಸ ಮಾಡೋಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ. ಹಾಗೂ ತುಂಬ ಅನುಭವಿ, ತುಂಬ ದೂರದೃಷ್ಟಿ ಉಳ್ಳಂಥ ರಾಜಕಾರಣಿ. ಆದ್ದರಿಂದ ಹಿಂದೆ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಕಾನೂನು ಸಚಿವರಾಗಿ ತುಂಬ ಒಳ್ಳೆಯ ಹೆಸರನ್ನು ತಗೊಂಡಿದ್ದರು. ಆದ್ದರಿಂದ ದಯವಿಟ್ಟು ತಮ್ಮ ತಾಲೂಕಿನ ಪರವಾಗಿ ನಾನು ವಿನಂತಿಸ್ಕೊಳ್ಳೋದಿಷ್ಟೇ, ಎಲ್ಲರೂ ಆ ದಿವಸ ಆ ಒಂದು ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ನಮ್ಮ ಜಯಚಂದ್ರ ಅವರಿಗೆ ಶಕ್ತಿ ತುಂಬಲು ಮಿನಿಸ್ಟ್ರಿಗಿರಿಯನ್ನು ಕೊಡಬೇಕು ಅಂತಂದು ನಾವೆಲ್ಲ ಒತ್ತಾಯ ಮಾಡೋಣ. ಅವ್ರಿಗೆ ಸಿಕ್ಕಿದರೆ ಮಂತ್ರಿಗಿರಿ ಸಿಕ್ಕಿದರೆ ಖಂಡಿತವಾಗೂ ನಮ್ಮ ತಾಲೂಕಲ್ಲ, ನಮ್ಮ ರಾಜ್ಯ ಕೂಡ ಉದ್ಧಾರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅವರು ಅಂಥ ಕೆಲಸಗಾರರು, ದೂರದೃಷ್ಟಿ ಉಳ್ಳವರು, ಹಾಗೂ ಅವರಿಗೆ ನೀರಾವರಿ ಅಂತಂದರೆ ತುಂಬ ಆಸಕ್ತಿ ಇರೋದ್ರಿಂದ ಹೆಚ್ಚಿನ ನಮ್ಮ ತಾಲೂಕಿಗೆ ನೀರಿನ ಸವಲತ್ತು ಮಾಡಿಕೊಡೋಕ್ಕೆ ಒಂದು ಶಕ್ತಿ ಬರುತ್ತೆ ಅಂತಂದ ಈ ಸಂದರ್ಭದಲ್ಲಿ ಹೇಳ್ತಾನೆ ನಮ್ಮ ಎಲ್ಲ ತಾಲೂಕಿನ ಜನರು ಮತ್ತೊಮ್ಮೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಆ ದಿನ ಆ ಒಂದು ಪಂಜಿನ ಮೆರವಣಿಗೆಯಲ್ಲಿ ಸಾಯಂಕಾಲ 5 ಗಂಟೆಗೆ ಭಾಗವಹಿಸಿ ಅವರಿಗೆ ಒಂದು ಶಕ್ತಿ ತುಂಬಬೇಕು ಅಂತಂದು ನಾನು ಈ ಸಂದರ್ಭದಲ್ಲಿ ನಾನು ಕಳೆಕಳೆಯಿಂದ ಬೇಡ್ಕೊಡ್ತೇನೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.